ಫ್ರೀಡಮ್ನ ಅರ್ಥ ನಾವು ಕಳ್ಕೊಂಡ್ಬಿಟ್ಟಿದ್ದೇವೆ. ಸೊ ಈ ವಾಕ್ ಸ್ವಾತಂತ್ರ್ಯ ಇದೆ ಎನ್ನುವಂಥದ್ದನ್ನು ಉಪಯೋಗಿಸಿಕೊಂಡು ಅತ್ಯಂತ ಬೇಜವಾಬ್ದಾರಿತನದಿಂದ ಹೇಳಿಕೆಗಳನ್ನು ಕೊಡೋದು, ಬೇಜವಾಬ್ದಾರಿತನದ ಲೇಖನಗಳನ್ನು ದಿನಾ ನೋಡ್ತಾ ಇರ್ತೀವಿ ನಾವು ಅದನ್ನು. ದೊಡ್ಡ ದೊಡ್ಡವರು ಅದು ಯಾರು ಅವರನ್ನು ದೊಡ್ಡವರು ಮಾಡಿದ್ರು, ಯಾವ ಅರ್ಥದಲ್ಲಿ ಅವರು ದೊಡ್ಡವರಾಗ್ತಾರೋ ಆ ಪರಮಾತ್ಮನಿಗೆ ಗೊತ್ತು. ನೀವು ಆಡಳಿತದವರು ಅವರ ಜವಾಬ್ದಾರಿ ಬಗ್ಗೆ ಮಾತನಾಡ್ತಿದ್ರಿ ಗುರುಗಳೇ. ಆದರೆ ಆಡಳಿತದ ಜವಾಬ್ದಾರಿ ಹೊತ್ತವರೇನೆ ಹಿಂದುತ್ವದ ವ್ಯಾಖ್ಯಾನವನ್ನ ತಪ್ಪಾಗಿ ಮಾಡಿಬಿಟ್ರೆ, ಹಿಂದುತ್ವ ಅಂದರೆ ಹಿಂಸೆ ಅಂದ್ಬಿಟ್ರೆ, ಹಿಂದುತ್ವದಲ್ಲಿ ಜಾತಿ ತಾರತಮ್ಯ ಇರೋ ಕಾರಣಕ್ಕೇನೆ ಬೇರೆ ಧರ್ಮಕ್ಕೆ ಮತಾಂತರ ಆದರೂ ಅನ್ನೋ ರೀತಿಯಲ್ಲಿ ಜವಾಬ್ದಾರಿ ಇರೋ ಸ್ಥಾನದಲ್ಲಿ ಇರೋರೇ ಮಾತನಾಡ್ಬಿಟ್ರೆ, ಜಾತಿ ತಾರತಮ್ಯ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಜಾತಿ ಪದ್ಧತಿ ಹಿಂದುತ್ವ 3 ಕಾಸಿನ ಸಂಬಂಧ ಇಲ್ಲ. ಇದನ್ನು ನಾನು ಹೇಳ್ತಿಲ್ಲ, ಸ್ವಾಮಿ ವಿವೇಕಾನಂದರು ಹೇಳ್ತಾ ಇರೋದು. ಅನ್ಫಾರ್ಚುನೇಟ್ಲಿ ಬುದ್ಧನ ಅನುಯಾಯಿಗಳಿಂದ ಹಿಡಿದು ರಾಮ್ ಮೋಹನ್ ರಾಯ್ವರೆಗೆ ಪ್ರತಿಯೊಬ್ಬರು ಹಿಂದೂ ಸಮಾಜದ ದೋಷಗಳನ್ನು ಹಿಂದೂ ಧರ್ಮದ ದೋಷಗಳು ಅಂತ ಮಿಸ್ಟೇಕ್ ಮಾಡಿಕೊಂಡ್ರು. ಮತ್ತು ಸಮಾಜದಲ್ಲಿರ್ತಕ್ಕಂಥ ದೋಷಗಳನ್ನು ಧರ್ಮದ ದೋಷಗಳನ್ನು ಮಿಸ್ಟೇಕ್ ಮಾಡಿಕೊಂಡು ಈ ಧರ್ಮವನ್ನೇ ತೆಗೆದು ಬಿಡಬೇಕು ಅಂತ ಹೊರಟರು. ಆದರೆ ಈ ಧರ್ಮ ಪೂರ್ಣ ಪ್ರಮಾಣದಲ್ಲಿ ಸತ್ಯಗಳನ್ನೇ ಒಳಗೊಂಡಿರೋದರಿಂದ, ಅದಕ್ಕೆ ಧಕ್ಕೆ ಇಲ್ಲದ ಅಸ್ತಿತ್ವ ಇರೋದರಿಂದ ಆ ಸತ್ಯಗಳನ್ನು ಅಳಿಸುವುದಕ್ಕೆ ಅವ್ರ ಕೈಲಿ ಆಗಲಿಲ್ಲ.